ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ವಿಟಿಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ನಡೆದ ಉದ್ಯೋಗಕ್ಕಾಗಿ ನೇರ ಸಂದರ್ಶನ ಯಶಸ್ವಿ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ವಿಟಿಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರದ ಮುಖ್ಯ ತಾಂತ್ರಿಕ ಅಧಿಕಾರಿಗಳಾಗಿರುವ ಮನೋಹರ್ ಎಸ್ಕೆ ಅವರ ವಿಶೇಷ ಮುತುವರ್ಜಿಯಡಿ ಹಮ್ಮಿಕೊಂಡಿದ್ದ ನೇರ ಸಂದರ್ಶನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುತ್ತಿದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವ ಯುನಿಮೆಕ್ ಏರೋಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಕಂಪನಿಯು ತಮ್ಮ ಕಂಪನಿಯಲ್ಲಿ ತರಬೇತಿಯೊಂದಿಗೆ ಉದ್ಯೋಗವನ್ನು ನೀಡಲು ಐಟಿಐ ಡಿಪ್ಲೊಮೊ ಜಿಟಿಟಿಸಿಯಾದ ಅಭ್ಯರ್ಥಿಗಳ ನೇರ ಸಂದರ್ಶನ ಕಾರ್ಯಕ್ರಮವನ್ನು ಇಂದು ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭಿಸಿದೆ. ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ದಾಂಡೇಲಿ, ಹಳಿಯಾಳ, ಜೋಯಿಡಾ ಹೀಗೆ ವಿವಿಧೆಡೆಗಳ 80ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. 30 ರಿಂದ 40 ಅಭ್ಯರ್ಥಿಗಳನ್ನು ನೇರ ಸಂದರ್ಶನದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ವಿಟಿಯು ಈ ಸಂದರ್ಶನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದೆ. ಇನ್ನು ಮುಂದೆ ವರ್ಷಕ್ಕೆ 2-3 ಬಾರಿ ಇಲ್ಲಿ ಬಂದು ನೇರ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಯುನಿಮೆಕ್ ಏರೋಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಕಂಪನಿಯ ಅಧಿಕಾರಿ ಸುನೀಲ್ ಅವರು ಇಂದು ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ವಿಟಿಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಮುಖ್ಯ ತಾಂತ್ರಿಕ ಅಧಿಕಾರಿ ಮನೋಹರ್ ಎಸ್ಕೆ ಅವರು ನೇರ ಸಂದರ್ಶನ ಕಾರ್ಯಕ್ರಮವು ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂತಹ ನೇರ ಸಂದರ್ಶನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ಹೇಳಿದರು. ಡಬಲ್ ಕಾಲಮ್ ಮಿಷನ್ಸ್ ಇದೆ, ಅದೇ ಥರ CMM ಮಿಷನ್ಸ್ ಇದೆ, ರೋಬೋಟಿಕ್ಸ್ ಇದೆ. ಅದು ಎನ್ವೈರನ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಗೋಲ್ ಏನಂತಂದರೆ ನೆಕ್ಸ್ಟ್ ಇನ್ನು 5 ಇಯರ್ಸಲ್ಲಿ ನಾವು ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಮಾಡಬೇಕು ಅನ್ನೋದು CSR ಗೋಲ್ ಇದೆ. ಸೊ ಅಫ್ಕೋರ್ಸ್ ಇವತ್ತು ವಿಶೇಷವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಯುನಿಮೆಕ್ ಕಂಪನಿಯಿಂದ ಉದ್ಯೋಗಕ್ಕಾಗಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಸಂದರ್ಶನ ಇವತ್ತು ಬೆಳಗ್ಗೆ 10:30ರಿಂದ ಆರಂಭ ಆಗಿದೆ. ವಿಶೇಷವಾಗಿ ವಿಟಿಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಕೇಂದ್ರದ ತಾಂತ್ರಿಕ ಅಧಿಕಾರಿಗಳಾಗಿರುವ ನಿಮ್ಮ ನೇತೃತ್ವದಲ್ಲಿ ವಿಶೇಷವಾದಂಥ ಮುತುವರ್ಜಿಯಲ್ಲಿ ಈ ನೇರ ಸಂದರ್ಶನ ಕಾರ್ಯಕ್ರಮ ಆಗ್ತಾ ಇದೆ, ಪ್ರಗತಿಯಲ್ಲಿದೆ. ಹಳಿಯಾಳ, ದಾಂಡೇಲಿ, ಜೋಯಿಡಾ ಸೇರಿದಂತೆ ವಿವಿಧೆಡೆಗಳ ಅಭ್ಯರ್ಥಿಗಳು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಏನು ಹೇಳ್ತೀರಿ ಸರ್? ಇಲ್ಲ, ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ಒನ್ ಆಫ್ ದ MNC ಕಂಪ್ನಿಯವರು, ದೊಡ್ಡ ಕಂಪ್ನಿ ಅವರು ನಾವು ಕಾಂಟ್ಯಾಕ್ಟ್ ಮಾಡಿದ ಕೂಡಲೇ ಒಂದೇ ಮಾತಿಗೆ ಒಪ್ಕೊಂಡು ಇಷ್ಟು ನಮ್ಮಲ್ಲಿ ವಿಟಿಯು ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕೆ ಬಂದು ಬೆಳಿಗ್ಗೆಯಿಂದ 10:30ಯಿಂದ ಈಗ ನೋಡಿದರೆ 80 ಹುಡುಗರು ದಾಂಡೇಲಿ ಲೋಕಲ್, ಹಳಿಯಾಳ, ದಾಂಡೇಲಿ, ರಾಮನಗರ, ಮೋರ್ ದೆನ್ 80ಕ್ಕಿಂತ ಹೆಚ್ಚಿಗೆ ಹುಡುಗರು ಕ್ಯಾಂಪಸ್ ಆಲ್ರೆಡಿ ಪ್ಲೇಸ್ಮೆಂಟ್ ಇಂಟ್ರ್ಯೂ ತೊಗೋತಾ ಇದ್ದಾರೆ. ಇನ್ನು 60 ಆಗಿದೆ, ಇನ್ನೊಂದು 20 ಹುಡುಗರು ಪೆಂಡಿಂಗ್ ಇದ್ದಾರೆ. ಸೊ ಅವ್ರದ್ದು ಇಂಟ್ರ್ಯೂ ಆಗ್ತಾ ಇದೆ. ಸೊ ಈಗ ನಮ್ಮ ಲೋಕಲ್ ಹುಡುಗರು ಈ ಬೆಂಗಳೂರಿಗೆ ಹೋಗಿ ಒಂದು ಜಾಬ್ ಮಾಡಿದರೆ ಅದರಷ್ಟು ಖುಷಿ ನಮಗೆ ಯಾವುದೂ ಇಲ್ಲ ಸರ್. ಇದು ಮುಂದೆ ನಿರಂತರವಾಗಿ ಈ ರೀತಿಯ ಪ್ರಕ್ರಿಯೆಗಳು ಇಂಟರ್ವ್ಯೂ ಬೇರೆ ಬೇರೆ ಕಂಪನಿಗಳದ್ದು ಮಾಡಿಸುವ ನಿಟ್ಟಿನಲ್ಲಿ ಏನಾದರೂ ಯೋಜನೆಗಳನ್ನು ರೂಪಿಸ್ಕೊಳ್ಳೋದು? ನಮ್ಮಲ್ಲಿ ಯೋಜನೆ ನಿರಂತರವಾಗಿ ನಡೆಸ್ತಾ ಇರ್ತೀವಿ ನಾವು. ಇದು ಮೊದಲನೇದಾಗಿ ನಾವು ಪಬ್ಲಿಸಿಟಿಯಾಗಿ ನಿಮ್ಮ ಥ್ರೂ ಎಲ್ಲ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಯಾಕಂದರೆ ಹಿಂದೆ ಒಂದು ಕ್ಯಾಂಪಸ್ ಬಂದಿದ್ದರು, SS ಪ್ರೈವೇಟ್ ಲಿಮಿಟೆಡ್ ಅಂತೇಳಿ, ಅವ್ರದ್ದು ಸಹ ಆಗಿದೆ. ಸೊ ಇವ್ರದ್ದು ಸಹ ಯುನಿಮೆಕ್ಸ್ ಅವರು ನಮಗೆ ಈಗ ಆಲ್ರೆಡಿ ಅವರು ಅದನ್ನೇ ಹೇಳ್ತಾ ಇದ್ರು, ಸರ್ ನಿಮ್ಮ ಸಹಕಾರ ಬೇಕು ನಮಗೆ. ದಾಂಡೇಲಿಯಿಂದ ಒಳ್ಳೆ ಹುಡುಗರು ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ದೇವೆ ನಾವು, ಇಷ್ಟು ಹುಡುಗರಿಗೆ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ. ಅದಕ್ಕೆ ನಿಮ್ಮ ಮುಂದೂ ಸಹ ಇಡೀ ವರ್ಷ ನಮಗೆ ನಿಮ್ಮ ಕಡೆಯಿಂದ ಸಹಕಾರ ಬೇಕು. ಹುಡುಗರು ಕೊಟ್ಟರೆ ನಾವು ಇಲ್ಲಿಂದ ಹುಡುಗರು ತೊಗೊಂಡೋಗಿ ಒಳ್ಳೆ ಜಾಬ್, ಯಾಕಂದ್ರೆ ಹಿಂದಿನೂ ಸಹ ನಮ್ಮ ಆ ಕಂಪ್ನಿಗೆ ಹುಡುಗರು ಹೋಗಿದ್ದಾರೆ. ಸೊ 1 ವರ್ಷದೊಳಗೆ ಆ ಹುಡುಗರಿಗೆ ಪರ್ಮನೆಂಟ್ ಮಾಡಿದ್ದಾರೆ ಅವರು. ಸೊ ಆ ಪರ್ಫಾರ್ಮೆನ್ಸ್ ನೋಡಿನೇ ನಮ್ಮಲ್ಲಿ ಮತ್ತೆ ಅವರು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮಲ್ಲಿ ಇಂಟರ್ವ್ಯೂಗೆ ಬಂದಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿ ಯುನಿಮೆಕ್ ಕಂಪನಿ ವಿಶೇಷವಾಗಿ 800 ಜನರಿಗಿಂತಲೂ ಅಧಿಕ ಜನರಿಗೆ ಉದ್ಯೋಗದ ಒಂದು ಆಶ್ರಯನ ನೀಡುವ ಮೂಲಕ ಬಹಳಷ್ಟು ಕುಟುಂಬಗಳಿಗೆ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗಿಸಿದಂತಹ ಹೆಮ್ಮೆಯ ಕಂಪನಿ. ವಿಶೇಷವಾಗಿ ಹಳಿಯಾಳ, ದಾಂಡೇಲಿ, ಜೋಯಿಡಾ ಈ ಭಾಗದ ಡಿಪ್ಲೊಮೊ, ITI, GTNTC ಕಲಿತಿರುವಂತಹ ಅಭ್ಯರ್ಥಿಗಳಿಗೆ ಸ್ವಲ್ಪ ಉದ್ಯೋಗವನ್ನು ಕೊಡಬೇಕೆನ್ನುವ ಹಂಬಲದಡಿ ಇವತ್ತು ನೇರ ಸಂದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ವಿಶೇಷವಾಗಿ ದಾಂಡೇಲಿಯ ಸರ್ವ ಜನತೆಯ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು.
ಸರ್ ಹೇಗೆ ನಡೀತಾ ಇದೆ? ಸೊ ಮೊದಲನೇದಾಗಿ ನಮಗೆ ಇಲ್ಲಿ ಅವಕಾಶ ಕೊಟ್ಟಂತಹ VTU ಮತ್ತು ನಮ್ಮ ಮನೋಹರ್ ಸರ್ ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಸೊ ಬೆಳಿಗ್ಗೆ ನಾವು 10 o'clock ನಾವು ಈ ಸಂದರ್ಶನ ನಡೆಸ್ತಾ ಇದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ 80ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ನಮ್ಮ ಸಂದರ್ಶನದಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಸಂದರ್ಶನ ನಡೀತಾ ಇದೆ. ಸೊ ಇದರಲ್ಲಿ ಮೋರ್ ದೆನ್ 30%, ಅಂದರೆ ಮೋರ್ ದೆನ್ 30 ಪೀಪಲ್ಗಿಂತ ಕ್ಯಾಂಡಿಡೇಟ್ಸ್ಗೆಲ್ಲ ಸೆಲೆಕ್ಷನ್ ಆಗಿದ್ದಾರೆ. ತುಂಬ ಆಸಕ್ತಿಯಿಂದ ಕ್ಯಾಂಡಿಡೇಟ್ಸ್ಗಳು ಕೂಡ ಇದು ಭಾಗವಹಿಸಿದ್ದಾರೆ. ITI ಡಿಪ್ಲೊಮಾ ಮತ್ತು GTTC ಅಭ್ಯರ್ಥಿಗಳು ಇದರಲ್ಲಿ ಭಾಗವಹಿಸಿ ಸೊ ತುಂಬ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅವರಿಗೆ. ಸೊ ನಮ್ಮ ಕಂಪ್ನಿ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಏರೋಸ್ಪೇಸ್ ಒಂದು ಮುಂಚೂಣಿಯಲ್ಲಿ ಇರುವಂತಹ ಕಂಪ್ನಿ. ಸೊ ನಾವು ಬೆಂಗಳೂರಲ್ಲಿ ಕ್ಯಾಂಡಿಡೇಟ್ಸ್ಗಳು ಬಂದು ಅಲ್ಲಿಗೆ ಇಂಟ್ರ್ಯೂ ಸೆಲೆಕ್ಷನ್ ಆಗೋದಕ್ಕೆ ಅವರಿಗೆ ತುಂಬ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ಎಲ್ಲಿ ಸ್ಟೂಡೆಂಟ್ಸ್ಗಳು ಸ್ಟಡಿ ಮಾಡ್ತಿದ್ದಾರೆ ಆ ಏರಿಕೆ ಬಂದು ಅವರಿಗೆ ನಮ್ಮ ಕಂಪ್ನಿಯಲ್ಲಿರುವಂತಹ ಸೌಲಭ್ಯಗಳು ಮತ್ತು ಏನೋ ಅವರಿಗೆ ಬೆಳೆಯೋದಕ್ಕೆ ಇರುವಂತಹ ಅವಕಾಶಗಳ ಬಗ್ಗೆ ಮಾಹಿತಿ ಕೊಟ್ಟು ಅವರ ಒಂದು ಮನಸ್ಸಿನಲ್ಲಿ ಒಂದು ಆಶಾಭಾವನೆ ಮೂಡಿಸಿ ಸೊ ಇವತ್ತು ಇಂಟ್ರ್ಯೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತುಂಬ ಸಂತೋಷ ಆಗ್ತಾ ಇದೆ. ಈ ಭಾಗದಲ್ಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿರೋದ್ರಿಂದ ಸೊ ಇದು ಕೂಡ ಹೀಗೆ ಕಂಟಿನ್ಯೂ ಆಗುತ್ತೆ. ಮುಂದೆ ಕೂಡ ನಾವು ನಮ್ಮ ಕಂಪನಿಯಿಂದ ಬಂದು ಈ ಭಾಗದಲ್ಲಿ ಬೇರೆ ಬೇರೆ ಕಾಲೇಜಿನ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸೊ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಿ ಸೊ ನಮ್ಮ ಕಂಪನಿಗೆ ಸೇರ್ಪಡೆ ಮಾಡೋದಕ್ಕೆ ನಾವು ತುಂಬ ಇಂಟ್ರೆಸ್ಟ್ ತೋರಿಸಿದ್ದೀವಿ. ಇವತ್ತು ಒಟ್ಟಾರೆಯಾಗಿ ಎಷ್ಟು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಬೋದು? ಇವತ್ತು ನನ್ನ ಒಂದು ಅಂದಾಜು ಪ್ರಕಾರ ಒಂದು 35 to 40 ಅಭ್ಯರ್ಥಿಗಳು ಸೆಲೆಕ್ಷನ್ ಆಗ್ಬೋದು ಇವತ್ತಿನ ಸೆಲೆಕ್ಷನ್ ಆದಂತಹ ಅಭ್ಯರ್ಥಿಗಳಿಗೆ ಮುಂದೆ ಹೇಗೆ ಪ್ರೊಸೆಸ್? ಸೊ ಮುಂದೆ ಅವರು ಇವಾಗ ಆಲ್ರೆಡಿ ಒಂದು ಕೊನೆಯ ಹಂತದಲ್ಲಿದ್ದಾರೆ. ಅವರ ಒಂದು ಎಜುಕೇಷನ್ ಕೊನೆಯ ಹಂತದಲ್ಲಿದ್ದಾರೆ. ಅವರು ಎಜುಕೇಷನ್ ಮುಗಿದ ತಕ್ಷಣ ನಮ್ಮ ಕಂಪ್ನಿಯಲ್ಲಿ ಅವರಿಗೆ ತರಬೇತಿ 1 ವರ್ಷದ ಒಂದು ಕಂಪ್ಲೀಟ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡ್ತೀವಿ. ಸೊ ಟ್ರೈನಿಂಗ್ ಪೀರಿಯಡಲ್ಲಿ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಎಲ್ಲ ಕೊಡೋದಲ್ಲದೆ ಕಂಪ್ನಿಯಿಂದ ಸ್ಯಾಲ್ರಿ ವ್ಯವಸ್ಥೆ, ಸ್ಟೇ ಫಂಡ್ ವ್ಯವಸ್ಥೆ ಕೂಡ ಇರುತ್ತೆ. ಅದನಂತರ ನಾವು ನಮ್ಮ ಕಂಪ್ನಿಯಲ್ಲಿ ಕೂಡ ಆನ್ ರೋಲಿಗೆ ಅಂದರೆ ಪರ್ಮನೆಂಟ್ ರೋಲಿಗೆ ಒಂದು ಅವರಿಗೆ ಜಾಬ್ ಆಪರ್ಚುನಿಟಿ ಕೊಡುವಂತಹ ಒಂದು ಕಂಪನಿ ವ್ಯವಸ್ಥೆ ಇದೆ ನಮ್ಮ ಕಂಪನಿಲಿ. ಅವರಿಗೆ ಬರೀ ನಮ್ಮಲ್ಲಿ ITI ಡಿಪ್ಲೊಮಾ ಮತ್ತು VMC ಆಪರೇಟರ್ ಆಗಿ ತಗೊಳ್ಳೋದಲ್ಲದೆ ಫ್ಯೂಚರಲ್ಲಿ ಅವರಿಗೆ ನಮ್ಮ ಕಂಪ್ನಿಯಲ್ಲಿ ಗ್ರೋ ಆಗೋದಕ್ಕೆ ತುಂಬ ಅವಕಾಶಗಳಿದೆ. ಅವರು ಮುಂದೆ ನಮ್ಮಲ್ಲಿ ಇರೋಂಥ ದೊಡ್ಡ ದೊಡ್ಡ ಪೊಸಿಷನ್ಸ್ಗಳಿಗೆ ಹೋಗ್ಬೋದು. ಲೈಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬೋದು, ಪ್ರೋಗ್ರಾಮರ್ಸ್ ಆಗ್ಬೋದು, ಡಿಸೈನ್ ಇಂಜಿನಿಯರ್ಸ್ ಆಗ್ಬೋದು. ಈ ITI ಮಾಡಿದಂಥ ಹುಡುಗ ಡಿಸೈನ್ ಇಂಜಿನಿಯರಿಂಗು, ಪ್ರೋಗ್ರಾಮು, ಪ್ರೊಡಕ್ಷನ್ ಮ್ಯಾನೇಜರ್ ಲೆವೆಲ್ಗೂ ಕೂಡ ಅವರು ಆಸಕ್ತಿ ಇದ್ದರೆ ತುಂಬ ಬೆಳೆಯುವಂಥ ಅವಕಾಶಗಳಿದೆ. ಹಾಗಾಗಿ ಇದು ಒಂದು ಒಳ್ಳೆ ಸೂಕ್ತ ಒಂದು ವೇದಿಕೆ ಅಂತ ನಾನು ಹೇಳ್ಬೋದು ಸರ್. ಈಗ ಆಲ್ರೆಡಿ ITI ಡಿಪ್ಲೊಮಾ ಕಲಿತು ಆಗಿರುವಂತಹ ಅಭ್ಯರ್ಥಿಗಳು ಬಂದರೆ ಅವರಿಗೂ ಟ್ರೈನಿಂಗ್? ಹೌದು, ITI ಮುಗಿಸಿದ್ದು, ಡಿಪ್ಲೊಮಾ ಮುಗಿಸಿದ್ದು ಪ್ರೀವಿಯಸ್ ಇಯರ್ಸಲ್ಲಿ ಇವಾಗಲೂ ಕೂಡ ಬಂದರೂ ಕೂಡ ಅವ್ರಿಗೂ ಕೂಡ ನಾವು ಅವಕಾಶಗಳು ಕೊಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಇರೋಂತಹ ಅವಕಾಶಗಳನ್ನ ಅವರು ನೋಡಿಕೊಂಡು ಬಂದರೂ ಕೂಡ ನಾವು ಅವರಿಗೆ ತರಬೇತಿ ಕೊಟ್ಟು ನಾವು ಅವರಿಗೆ ಜಾಯ್ನಿಂಗ್ ಮಾಡಿಸ್ಕೊಡ್ತಾ ಇದ್ದೀವಿ. ಸರ್ 1 ವರ್ಷ ನೀವು ಟ್ರೈನಿಂಗ್ ಕೊಡ್ತೀರಿ, ಆನಂತರ ಅವರನ್ನ ನಿಮ್ಮದೇ ಕಂಪನಿಗೆ ಹೌದು ಆಯ್ಕೆ ಮಾಡ್ಕೊಳ್ತೀವಿ. ಅಲ್ಲೇ ಕಂಟಿನ್ಯೂ ಆಗಿ ಮಾಡ್ತೀವಿ. ನಮ್ದು ಕರೆಕ್ಟ್, ನಮ್ಮದೇ ಕಂಪನಿ ಸ್ಟೈಫಂಡ್ ಇದೆ. ಸಹಜವಾಗಿ ಅವ್ರಿಗೆ ಪರ್ಮನೆಂಟ್ ಆಗಬೇಕು ಅಂತಂದ್ರೆ ಟ್ರೈನಿಂಗ್ ಇಂದ 1 ವರ್ಷ ಬಿಟ್ಟು ನೆಕ್ಸ್ಟ್ ಇಯರ್ ಪರ್ಮನೆಂಟ್ ಆಗುತ್ತಾ ಅಥವಾ 1 year ಸರ್ವಿಸ್ ಆಗ್ತದೆ? 1 ವರ್ಷ ಆದ ತಕ್ಷಣ ಇಮಿಡಿಯೇಟ್ ಮಾಡ್ತೀವಿ. ಸೊ ನಮ್ಮ ಕಂಪ್ನಿಯಲ್ಲಿ ನಮ್ಮದೇ ಆದ ಒಂದು ತರಬೇತಿಯಾದ ಶಿಕ್ಷಕರಿದ್ದಾರೆ. ಸೊ ಅವರಿಗೆ ಕಂಪ್ಲೀಟ್ ಆಗಿ ಫೋಕಸ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಮಿಷನ್ಸ್ ಮೇಲೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. ಒಂದು ಬೇಸ್ಮೆಂಟು ಒಂದು ಒಬ್ಬ ಸ್ಟೂಡೆಂಟ್ಸಿಗೆ, ಕ್ಯಾಂಡಿಡೇಟ್ಸಿಗೆ ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಏನು ಸಿಗಬೇಕು ಅದನ್ನು ಕೊಟ್ಟು ಅದರ ಜೊತೆಗೆ ಪರ್ಮನೆಂಟ್ ರೋಲ್ ಅನ್ನೋಂಥ ಒಂದು ವ್ಯವಸ್ಥೆ ಕೂಡ ಅವರಿಗೆ ಕೊಡ್ತೀವಿ. ನಮ್ಮ ಕಂಪ್ನಿ ಒಂದು ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಮುಂಚೂಣಿಯಲ್ಲಿರುವಂಥ ಕಂಪ್ನಿ. ನಮ್ಮದೇ ಆದ ಒಂದು 3 ಬ್ರಾಂಚಸ್ ಇದೆ ಬೆಂಗಳೂರಲ್ಲಿ. ಅವರಿಗೆ ಉದ್ಯೋಗ ಯಾರ್ಯಾರಿಗೆ ಈಗ ಸೆಲೆಕ್ಷನ್ ಆಗ್ತಾರೆ ಅವರಿಗೆ ಮುಂದೆ ಫ್ಯೂಚರಲ್ಲಿ ಬೆಳೆಯೋದಕ್ಕೆ ಒಂದು ಒಳ್ಳೆಯ ಅವಕಾಶವಂತ ಒಂದು ಕಂಪ್ನಿ. ನೀವು ಮುಂದೆ ದಾಂಡೇಲಿಯಲ್ಲಿ ಈ ರೀತಿ ವರ್ಷದಲ್ಲಿ ಎಷ್ಟು ಬಾರಿ ಇಂಟರ್ವ್ಯೂ ಕಾರ್ಯಕ್ರಮ ಮಾಡಬೇಕು? ಸೊ ಇದು ಒಂದು ಸಕ್ಸಸ್ ಆಗಿರೋಂತಹ ಒಂದು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ದಾಂಡೇಲಿ VTU ಒಂದು ಕ್ಯಾಂಪಸ್ ಇಂಟರ್ವ್ಯೂ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ನಾವು ಬೇರೆ ಕಡೆ ಎಲ್ಲ ನೋಡಿದಾಗ ಮೈಸೂರು ಭಾಗದಲ್ಲಿ ಮಾಡ್ತಿದ್ವಿ, ಬೆಂಗಳೂರು ಭಾಗದಲ್ಲಿ ಮಾಡ್ತೀವಿ. ನಮಗೆ ಇನ್ನು ಸ್ಟೂಡೆಂಟ್ಸ್ಗಳು ಅಷ್ಟೊಂದು ರೆಸ್ಪಾನ್ಸು ತುಂಬ ಕಮ್ಮಿ ಇತ್ತು. ಈ ಭಾಗದಲ್ಲಿರೋಂಥ ರೆಸ್ಪಾನ್ಸ್ ನೋಡಿ ನಮಗೆ ತುಂಬ ಖುಷಿ ಆಗ್ತಿದೆ. ಹಾಗಾಗಿ ಇನ್ನು ವರ್ಷದಲ್ಲಿ ಮಿನಿಮಮ್ 2 to 3 times ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ ಸರ್. ಜೊತೆಗೆ ನಮ್ಮದೊಂದು ರಿಕ್ವೆಸ್ಟ್, ನಿಮ್ಮ ಕಂಪನಿಯ ಜೊತೆಗೆ ನಿಮ್ಮ ಸಹವರ್ತಿ ಕಂಪನಿಗಳನ್ನು, ನಿಮ್ಮ ಕೆಲವು ಒಂದೊಂದು ಕಂಪನಿಗೆ ಇನ್ನೊಂದು ಕಂಪನಿಯ ಲಿಂಕ್ ಇದ್ದೇ ಇರ್ತದೆ. ಖಂಡಿತ. ಹಾಗಾಗಿ 2-3
ಕಾರ್ಖಾನೆಯವರನ್ನ ಇದಕ್ಕೆ ನೀವೇನಾದರೂ ಸಂಯೋಜಿಸಿದ್ರೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಗೊತ್ತಿಲ್ಲ, ಬಟ್ ಇಲ್ಲಿಯ ಜನರಿಗೆ ಅದು ಅನುಕೂಲ ಆಗಬಹುದು, ಆಗಬೇಕು ಎನ್ನುವ ಕಾರಣ. ಖಂಡಿತ ನಮ್ಮಲ್ಲಿರೋಂಥ ನೆಟ್ವರ್ಕ್ಗಳಲ್ಲಿ ನಾವು ಕೂಡ ಇದ್ರ ಬಗ್ಗೆ ಒಂದು ಒಪಿನಿಯನ್ ಫೀಡ್ಬ್ಯಾಕ್ನ ನಾವು ಕೊಡ್ತೀವಿ. ಸೊ ನಮ್ಮ ಇದೇ ಥರ ಬೇರೆ ಬೇರೆ ಇಂಡಸ್ಟ್ರೀಸ್ಗಳಿದೆ ಬೆಂಗಳೂರಲ್ಲಿ, ಬೇರೆ ಬೇರೆ ಥರ ರಿಕ್ವೈರ್ಮೆಂಟ್ ಇರುತ್ತೆ ಅವರಿಗೆ. ಸೊ ಬೇರೆ ಬೇರೆ ಡಿಗ್ರಿ ಪಡೆದಿದೆ ಅವ್ರಿಗೂ ಕೂಡ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದನ್ನು ಡೆಫಿನೆಟ್ ಆಗಿ ನಾವು ಕಮ್ಯುನಿಕೇಷನ್ ಅವ್ರಿಗೆ ಪಾಸ್ ಮಾಡ್ತೀವಿ, ಅವರು ಕೂಡ ಬಂದು ಇಲ್ಲಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ಬೋದು. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ವಿ. ಕೇವಲ ವರ್ಷದಲ್ಲಿ 2-3 ಬಾರಿ ಅಲ್ಲ, ವರ್ಷದಲ್ಲಿ 12 ಬಾರಿ ಆದರೂ ನಿಮ್ಮ ರೀತಿಯ ನಿಮ್ಮ ಕಂಪನಿ ಇರ್ಬೋದು, ಇನ್ನಿತರ ಕಂಪನಿಗಳು ನಿಮ್ಮ ಮೂಲಕ ಬರುವಂತಾಗಲಿ, ದಾಂಡೇಲಿಯ ಎಲ್ಲ ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಒಂದು ಭದ್ರತೆ ಸಿಗಲಿ ಎನ್ನುವ ಆಶಯ ಮತ್ತು ಹಾರೈಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.